ನಮ್ಮ ತಂದೆ, ನಿನ್ನ ನಾಮವು ಪವಿತ್ರವಾಗಲಿ, ನಿನ್ನ ರಾಜ್ಯ ಬರಲಿ. ಪರಲೋಕ ನಮ್ಮ ತಂದೆ, ನಿನ್ನ ನಾಮವು ಪವಿತ್ರವಾಗಲಿ, ನಿನ್ನ ರಾಜ್ಯ ಬರಲಿ. ಪರಲೋಕದಲ್ಲಿಯ ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರಲಿ. ಪರಲೋಕದಲ್ಲಿಯ ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರಲಿ. ಪರಲೋಕ ನಮ್ಮ ತಂದೆ, ನಿನ್ನ ನಾಮವು ಪವಿತ್ರವಾಗಲಿ, ನಿನ್ನ ರಾಜ್ಯ ಬರಲಿ. ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ಪರಲೋಕ ನಮ್ಮ ತಂದೆ, ನಿನ್ನ ನಾಮವು ಪವಿತ್ರವಾಗಲಿ, ನಿನ್ನ ರಾಜ್ಯ ಬರಲಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದಂತೆ ನೀ ಕ್ಷಮಿಸು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದಂತೆ ನೀ ಕ್ಷಮಿಸು. ಪರಲೋಕ ನಮ್ಮ ತಂದೆ, ನಿನ್ನ ನಾಮವು ಪವಿತ್ರವಾಗಲಿ, ನಿನ್ನ ರಾಜ್ಯ ಬರಲಿ. ಪರಲೋಕ ನಮ್ಮ ತಂದೆ, ನಿನ್ನ ನಾಮವು ಪವಿತ್ರವಾಗಲಿ, ನಿನ್ನ ರಾಜ್ಯ ಬರಲಿ. ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮ ತಪ್ಪಿಸು. ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮ ತಪ್ಪಿಸು. ಪರಲೋಕ ನಮ್ಮ ತಂದೆ, ನಿನ್ನ ನಾಮವು ಪವಿತ್ರವಾಗಲಿ, ನಿನ್ನ ರಾಜ್ಯ ಬರಲಿ. ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ಸಂದೇಶದ ಮೂಲಕ ನಿಮ್ಮ ಮನೆಗಳಿಗೆ ಬರುವುದು ನಮಗೆ ತುಂಬ ಸಂತೋಷ. ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಅಕ್ಕಪಕ್ಕದವರು ಎಲ್ಲರೂ ಆರೋಗ್ಯವಾಗಿದ್ದೀರಾ ಎಂಬತಕ್ಕಂಥದ್ದು ನಮ್ಮ ನಂಬಿಕೆ. ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ಇಲ್ಲಿಯವರೆಗೂ ನಡೆಸಿದ್ದಾನೆ, ಇನ್ನು ಮುಂದೆಯೂ ನಡೆಸುತ್ತಾನೆ. ಇಂದಿನ ಸಂದೇಶಕ್ಕೆ ನಾವು ಹೋಗುವ ಮುನ್ನ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರತಕ್ಕಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಬರುವಂಥ ಒಂದೊಂದು ವಾಕ್ಯವು, ಬರುವಂಥ ಒಂದೊಂದು ವಿಷಯವು ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಕ್ಕಂಥ ಒಂದು ವಚನವಾಗಿ ನೀನು ಬದಲಾಯಿಸಿಕೊಡು. ಮಾತನಾಡುವುದು ನಾನಲ್ಲ, ನನ್ನನ್ನು ಮರೆಮಾಡಿ ನೀನು ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಬಹಳ ದಿನಗಳ ಹಿಂದೆ ನಡೆದಂಥ ಒಂದು ಘಟನೆ. ನನ್ನ ಆಪ್ತ ಮಿತ್ರನು 30 ವರ್ಷಗಳ ಒಂದು ಸ್ನೇಹವನ್ನು ನಾವು ಅನುಭವಿಸಿರ್ತಕ್ಕಂಥ ಸ್ನೇಹ ಜೀವಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಕೆಲವು ದಿನಗಳ ಹಿಂದೆ ಆತನ ತಾಯಿ ಕೊರೋನಾ ಸೋಂಕಿಗೆ ತುತ್ತಾಗಿ ಸಾಯುವುದನ್ನು ನಾನು ನೋಡಿದೆ.
ಆ ಕ್ಷಣದಲ್ಲಿ ನನ್ನ ಮಿತ್ರನು ನನಗೆ ಕರೆ ಮಾಡಿ, ಡೆನಿಸ್ ಬೇಗ ಬಾ, ನಮ್ಮ ತಾಯಿಗೆ ಉಸಿರಾಟ ತೊಂದರೆ ಆಗಿದೆ, ಅವ್ರಿಗೆ ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ, ನೀನು ಬೇಗ ಬಾ, ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ. ನಮ್ಗೆಲ್ರಿಗೂ ಗೊತ್ತಿದೆ ಆತನ ತಾಯಿಗೆ ಈ ಕೊರೋನಾ ಸೋಂಕು ಆಗಿದೆ ಎಂಬತಕ್ಕಂಥದ್ದಾಗಿ. ನನಗೆ ಈಗ ಒಂದೇ ಭಯ. ಆಪ್ತ ಮಿತ್ರನು ಕರೆದಿದ್ದಾನೆ, ಅವರ ತಾಯಿಗೆ ಕೊರೋನಾ ಸೋಂಕು ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈಗ ನಾನು ಹೋಗಿ ಆ ಸೋಂಕು ನನಗೆ ಬಂದು ನಾನು ಅದನ್ನು ತೆಗೆದುಕೊಂಡು ಬಂದು ನನ್ನ ಕುಟುಂಬದವರಿಗೆ ಕೊಟ್ಬಿಡ್ತೀನೋ ಅಂತ ಭಯದಲ್ಲೇ ಭಯಪಟ್ಕೊಂಡು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಟ್ಟು ಅವರ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಜಾನ್ ಮೆಲ್ಕಿನ್ ಮೆಟ್ಲಲ್ಲಿ ಇಳ್ಕೊಂಡು ಬರ್ತಾ ಇದ್ದಾನೆ ಕೆಳಗೆ. ಮೆಟ್ಲಲ್ಲಿ ಇಳ್ಕೊಂಡು ಬರ್ತಾ ಇರಬೇಕಾದ್ರೆ ಹಿಂಗೆ ಕೈ ತೋರಿಸ್ತಾ ಇದ್ದಾನೆ. ಏನಾಯ್ತು ಜಾನ್ ಅಂತ ಕೇಳಿದಾಗ ಜೋರಾಗಿ ಅಳಕ್ ಶುರು ಮಾಡ್ದ, ನಮ್ಮ ತಾಯಿ ತೀರ್ಕೊಂಡ್ರು ಅಂತ. ಸೊ ನಾನು, ಜಾನ್ ಮತ್ತು ನನ್ನ ಇತರ ಸ್ನೇಹಿತರು ಎಲ್ಲರೂ ಸೇರಿ ಜಾನನ್ನ ಸಮಾಧಾನ ಮಾಡಿ ಆ ಉತ್ತರ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮಾಡಿ, ಮಾರನೇ ದಿನವನ್ನ ನಾವು ಅಂತಿಮ ಕ್ರಿಯೆಯನ್ನು ಇಟ್ಕೋಬೇಕು ಎಂಬತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಅವರ ಜೊತೆಯಲ್ಲಿ ನಾನು ಸ್ವಲ್ಪ ಓಡಾಡಿದೆ. ಮಾರನೇ ದಿನ ಬೆಳಗಿನ ಜಾವದಿಂದ ಮಧ್ಯಾಹ್ನದವರೆಗೂ ಆತನ ಸಂಗಡ ನಾನಿದ್ದೆ. ಸಮಾಧಿಗೆ ಹೋಗಿ ಮಣ್ಣು ಹಾಕುವವರೆಗೂ ಅಲ್ಲಿ ನಡೆದಂಥ ಎಲ್ಲ ಘಟನೆಗಳಿಗೂ ಸಾಕ್ಷಿಯಾಗಿ ನಾನು ನಿಂತು ಆತನಿಗೆ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಿದೆ. ಆದರೆ 2 ದಿನಗಳ ನಂತರ ಜಾನ್, ನನ್ನ ಆಪ್ತ ಮಿತ್ರನಿಗೆ ಕೊರೋನಾ ಪಾಸಿಟಿವ್ ಆಯಿತು. ಆತನಿಗೆ ಕೊರೋನಾ ಪಾಸಿಟಿವ್ ಆದ ಆ ಕ್ಷಣದಿಂದ ನನ್ನಲ್ಲಿ ಒಂದು ಭಯ. ಏಕೆಂದರೆ ನಾನು ಅವನ ಜೊತೆ ಆಲ್ಮೋಸ್ಟ್ 20 ಗಂಟೆ ಕಾಲ ಅವನ ಜೊತೆಯಲ್ಲಿದ್ದೆ. ನಾನು 20 ಗಂಟೆ ಕಾಲ ಅವನ ಜೊತೆ ನಾನು ಗಾಡಿಯಲ್ಲಿ ಹೋಗೋದು ಬರೋದು, ಕಾರಲ್ಲಿ ಹೋಗೋದು ಬರೋದು, 2 ವೀಲರಲ್ಲಿ ಹೋಗೋದು ಬರೋದು, ಸಮಾಧಿಗೆ ಹೋಗೋದು, ಪೆಟ್ಟಿಯನ್ನು ತಗೊಂಡ್ಬರೋದು, ಹೂವನ್ನು ತೆಗೆದುಕೊಬರೋದು. ಅದಾದ ಮೇಲೆ ಇಷ್ಟೆಲ್ಲ ನಡೆದಿದೆ, ಅವನಿಗೆ ಪಾಸಿಟಿವ್ ಆಗಿದೆ, ಖಂಡಿತವಾಗ್ಲೂ ನನಗೂ ಪಾಸಿಟಿವ್ ಆಗುತ್ತೆ ಅಂತಕ್ಕಂಥ ಭಯದಲ್ಲೇ ನಾನಿದ್ದೆ. ಮೊದಲನೇ ದಿನ ಏನೂ ಆಗಲಿಲ್ಲ, 2ನೇ ದಿನ ಏನೂ ಆಗಲಿಲ್ಲ, 3ನೇ ದಿನ ಏನೂ ಆಗಲಿಲ್ಲ, 4ನೇ ದಿನ, 7ನೇ ದಿನ, 8ನೇ ದಿನ, 14ನೇ ದಿನ ಏನೂ ಆಗಲಿಲ್ಲ ನನಗೆ. ಆವಾಗ ತಾನೇ ನನಗೆ ನೆನಪಾಯಿತು, ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆಯೂ ನಡೆಸುತ್ತಾನೆ, ಕೈ ಹಿಡಿದು ನಡೆಸುತ್ತಾನೆ ಎಂಬತಕ್ಕಂಥ ಒಂದು ಭರವಸೆ ಇಲ್ಲದ ಒಂದು ಅಪನಂಬಿಕೆಯಲ್ಲಿ ಯಾವ ರೀತಿ ನಾನು ಬಾಳಿದೆ ಆ 14 ದಿನ ಅಂತ ಯೋಚನೆ ಮಾಡಿದೆ. ದೇವರು ನಮ್ಮನ್ನ ಎಷ್ಟು ಅದ್ಭುತ ರೀತಿಯಲ್ಲಿ ನಡೆಸಿದ್ದಾನೆ. ಎಲ್ಲವನ್ನ ಮರೆತು ನಾನು ಈ ಸೋಂಕಿಗೆ ನಾನು ತುತ್ತಾಗುತ್ತೇನೆ, ನಾನು ಸಾಯ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ಆಸ್ಪತ್ರೆಗೆ ಹೋಗುತ್ತೇನೆ ಎಂಬತಕ್ಕಂಥ ಭಯದಲ್ಲಿ 14 ದಿನ ಬಾಳಿದೆ. ಹೇಳುತ್ತೆ ಕೀರ್ತನೆ 105:39ನೇ ವಚನದಲ್ಲಿ, ದೇವರು ರಾತ್ರಿಯಲ್ಲೂ ಕೂಡ ಹಗಲಲ್ಲೂ ಕೂಡ ನಮ್ಮ ಜೊತೆಯಲ್ಲಿದ್ದಾನೆ. ಆದರೆ ಮನುಷ್ಯರಾಗಿರ್ತಕ್ಕಂಥ ನಾವು ಯಾವ ರೀತಿಯಾದ ಒಂದು ಭಯ ಜೀವಿಗಳು ಅಂದರೆ, ಒಂದು ಸಂದರ್ಭಕ್ಕೆ ಭಯಪಟ್ಟು ಸೋತು ನಡುಗಿ ನಿಲ್ಲುತ್ತೇವೆ. ನಮ್ಮ ಸತ್ಯವೇದಗಳನ್ನು ನಾವು ಅರಣ್ಯಕಾಂಡಕ್ಕೆ ನಾವು ಬರುವುದಾದರೆ, ಇಲ್ಲಿ ಇಸ್ರಾಯೇಲರು ಕೂಡ ಮಹತ್ ಕಾರ್ಯಗಳನ್ನು ಮಾಡಿ ದೇವರು ಅವರನ್ನ ಸುಮಾರು 6 ಲಕ್ಷ ಗಂಡಸರು, ಮೋಶೆ ಅವರನ್ನ ಫರೋಹನ ಜೊತೆ ಜಗಳ ಆಡಿ ಅದ್ಭುತ ಕಾರ್ಯಗಳನ್ನು ದೇವರನ್ನ ಮಾಡಿ ಜನರನ್ನ ಹೊರತಂದಾಗ 3 ದಿನಗಳ ಪ್ರಯಾಣದ ನಂತರ ಅವರು ಕೆಂಪು ಸಮುದ್ರದ ಬಳಿಯಲ್ಲಿ ಬಂದಾಗ ಅವರಲ್ಲಿ ಒಂದು ಭಯ. ಸತ್ಯವೇದ ಹೇಳುತ್ತೆ, ಅವರು ಆ ಕೆಂಪು ಸಮುದ್ರವನ್ನು ನೋಡಿ, ಆ ಅಲೆಗಳನ್ನು ನೋಡಿ ಭಯಪಟ್ಟರು.
ಕೆಲವು ದಿನಗಳ ಹಿಂದೆ ನೀರನ್ನು ರಕ್ತವಾಗಿ ಬದಲಾಯಿಸಿದಂಥ ದೇವರನ್ನು ಮರೆತು ಮುಂದೆ ಇರ್ತಕ್ಕಂಥ ಅಲೆಗಳನ್ನು ನೋಡಿ ಭಯಪಟ್ಟರು. ಅಲೆಗಳನ್ನು ನೋಡಿದ ಆ ಒಂದು ಕ್ಷಣ ಮಾತ್ರವಲ್ಲದೆ ಹಿಂದಿರುಗಿ ನೋಡಿದಾಗ 600 ಉತ್ತಮ ದರ್ಜೆಯ ರಥಗಳು, 600 ಬೆಸ್ಟ್ ಚಾರಿಯಟ್ಸ್ ಆಫ್ ಫ್ಯಾರೋ, 600 ರಥಗಳ ಬರ್ತಕ್ಕಂಥ ಆ ಒಂದು ಧೂಳಿನ ಮೇಘವನ್ನು ನೋಡಿ ಭಯಪಟ್ಟರು. ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ, 600 ಸೈನಿಕರು ಬರ್ತಕ್ಕಂಥ ಆ ಭಯ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಎಷ್ಟು ಜನರು ನಾವು ಸತ್ತೋಗ್ತೇವೆ, ಆಸ್ಪತ್ರೆಗಳಲ್ಲಿ ICU ಬೆಡ್ಗಳಿಲ್ಲ, ನಾವು ಯಾವ ರೀತಿ ನಮ್ಮನ್ನು ಕಾಪಾಡ್ಕೊಳ್ತೀವಿ ಅಂತ ನೀವು ಎಷ್ಟು ಜನ ಭಯಪಟ್ಟರು ನನಗಂತೂ ಗೊತ್ತಿಲ್ಲ. ನಾನು ಭಯಪಟ್ಟೆ. 14 ದಿನಗಳು ಜಾನ್ ನನ್ನ ಆಪ್ತ ಮಿತ್ರನಿಗೆ ಕೊರೋನಾ ಸೋಂಕು ಬಂತು, ನಾನು ಸೋಂಕಿತನಾಗ್ತೇನೆ, ನಾನು ಸಾಯ್ಲಿಕ್ಕೆ ಹೋಗ್ತಾ ಇದ್ದೇನೆ, ನನಗೂ ತೊಂದರೆ ಆಗುತ್ತೆ ಎಂಬತಕ್ಕಂಥದ್ದು ದಿನನಿತ್ಯವೂ 14 ದಿನವೂ ನಾನು ಆ ಒಂದು ಮರಣ ಭಯವನ್ನು ಕಂಡೆ. ಇಸ್ರಾಯೇಲ್ರ ಒಂದು ವಿಷಯವನ್ನು ತೆಗೆದುಕೊಂಡಾಗ ದೇವರು ಅವರ ಜೊತೆ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ದಿನನಿತ್ಯವೂ ಅವರ ಜೊತೆ ನಡೆದುಕೊಂಡು ಬಂದಂಥ ದೇವರನ್ನು ನಾವು ನೋಡ್ತೇವೆ. I want you to imagine this. A God who literally walked with Israelites in the form of a cloud, in the form of fire. He literally walked that walk with Israelites. ಇಸ್ರಾಯೇಲ್ರ ಜೊತೆಯಲ್ಲಿ ದಿನನಿತ್ಯವೂ ಬೆಳಗಿನ ಜಾವ ರಾತ್ರಿಯಲ್ಲಿ ದೇವರು ಅವರ ಜೊತೆ ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥ ವಿಷಯ ಇಸ್ರಾಯೇಲ್ರಿಗೆ ಗೊತ್ತಿತ್ತು. They knew that God was traveling with them. ಆದರೆ ಕೆಲವು ಘಟನೆಗಳು ಬಂದಾಗ ಧೂಳನ್ನು ನೋಡಿ ಭಯಪಟ್ಟರು. One author says like this. Israelites were not afraid of the chariots, they were afraid of the dust that these chariots made. ರಥಗಳನ್ನು ನೋಡಿ, ರಥಗಳ ಶಬ್ದವನ್ನು ನೋಡಿ, ಅಥವಾ 600 ರಥಗಳನ್ನು ನೋಡಿ ಅವು ಭಯಪಡಲಿಲ್ಲ. ಆ ರಥಗಳು, ಆ ಕುದುರೆಗಳು ಬರ್ತಾ ಇರಬೇಕಾದ ಸಂದರ್ಭದಲ್ಲಿ ಅವು ಎಬ್ಬಿಸತಕ್ಕಂಥ ಆ ಧೂಳನ್ನು ನೋಡಿ ಭಯಪಟ್ಟರು. God was with them day and night. ರಾತ್ರಿ ಹಗಲು ದೇವರು ಅವರ ಜೊತೆಯಲ್ಲೇ ಇದ್ದರು, ಆದರೆ ಧೂಳನ್ನು ನೋಡಿ ಭಯಪಟ್ಟರು ಅಂತ ನಾವು ನೋಡ್ತೇವೆ. ಒಂದೇ ಒಂದು ಕ್ಷಣದಲ್ಲಿ ದೇವರು ನಮ್ಮನ್ನು ಎಷ್ಟು ಸಂದರ್ಭಗಳಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ, ನಮ್ಮ ಮಕ್ಕಳನ್ನು ಯಾವ ರೀತಿ ಕಾಪಾಡಿದ್ದಾನೆ, ನಮ್ಮ ಮನೆಗಳನ್ನು ಯಾವ ರೀತಿ ನಮಗೆ ಊಟ ಕೊಟ್ಟಿದ್ದಾನೆ, ನಮ್ಗೆ ಯಾವ ರೀತಿ ಬಟ್ಟೆಯನ್ನು ಕೊಟ್ಟಿದ್ದಾನೆ, ನಮಗೆ ಮನೆ ಕಟ್ಟಲಿಕ್ಕೆ ಹೆಂಗೆ ವ್ಯವಸ್ಥೆ ಮಾಡಿಕೊಟ್ಟ, ನಮ್ಮ ತಂಗಿಗೆ ಮದುವೆ ಯಾವ ರೀತಿ ಮಾಡ್ದ, ನಮ್ಮ ಮಕ್ಕಳಿಗೆ ಆರೋಗ್ಯ ತಪ್ಪಿದಾಗ ದೇವರು ಯಾವ ರೀತಿ ಔಷಧಿಯನ್ನು ಕೊಟ್ಟ, ಯಾವ ರೀತಿ ಆಸ್ಪತ್ರೆಗೆ ಕರ್ಕೊಂಡು ಹೋದ, ಎಲ್ಲವನ್ನ ಮರೆತು ಬಿಡ್ತೇವೆ. ಒಂದೇ ಒಂದು ಕ್ಷಣದಲ್ಲಿ ಭಯಭೀತರಾಗಿ, ಅಲ್ಲಿ ಸಮಾಧಿಗಳಿರಲಿಲ್ಲವೇ, ಈ ಒಂದು ಮರಳುಗಾಡಲ್ಲಿ ನಮ್ಮನ್ನು ಸಾಯಿಸಲು ನೀನು ನಮ್ಮನ್ನು ತಂದಿದೀಯಾ ಎಂಬತಕ್ಕಂಥ ರೀತಿಯಲ್ಲಿ ನಾವು ಕೂಡ ಇಸ್ರಾಯೇಲ್ರ ರೀತಿಯಲ್ಲಿ ಗೊಣಗುಟ್ಲಿಕ್ಕೆ ಶುರು ಮಾಡ್ತೇವೆ. ಯಾವ ರೀತಿಯಾದ ರೋಗ ಬಂದಿದೆ ಅಂತ ಹೇಳಿದ್ರೆ ಯಾರನ್ನು ನಾವು ಹೋಗಿ ಮಾತಾಡೋಕ್ಕಾಗಲ್ಲ, ಯಾರನ್ನು ನೋಡಿ ಹೇಗಿದ್ದೀರಾ ಅಂತ ತಬ್ಕೊಳಕ್ಕಾಗಲ್ಲ, ಶೇಕ್ ಹ್ಯಾಂಡ್ ಮಾಡೋಕ್ಕಾಗಲ್ಲ. ಈಗೆಲ್ಲ ಹಿಂಗೆ ಅಷ್ಟೇ, ಹಿಂಗೆಲ್ಲ ಕೈ ಕೊಟ್ಟು ನಡೀತಕ್ಕಂಥದ್ದೆಲ್ಲ ಹೋಯ್ತು.
ಅಂದರೆ ಇಲ್ಲಿ ನಾವು ನೋಡುವುದಾದ್ರೆ ಅವರು ಪರಲೋಕದಿಂದ ಬಂದಂತ ಮನ್ನಾ. ಒಂದು ವಿಷಯ ನೀವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವದೂತರ ಆಹಾರವನ್ನು ದೇವರು ತನ್ನ ಪ್ರೀತಿಯ ಇಸ್ರಾಯೇಲ್ ಮಕ್ಕಳಿಗೆ ಕೊಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಗಾಡ್ ಡಿಸೈಡ್ಸ್ ಟು ಗಿವ್ ದ ಫುಡ್ ಆಫ್ ಏಂಜಲ್ಸ್. The food that angels ate were decided to be given to Israelites in their journey. ಆದರೆ ನಾವು ಎಷ್ಟು ಮಾಂಸಾಹಾರಿ ಊಟವನ್ನು ತಿಂತಾ ಇದ್ವಿ. ಇಲ್ಲಿ ನಮ್ಮನ್ನು ಕರ್ಕೊಂಡ್ಬಂದ್ಬಿಟ್ಟು ನೀನು ಏನು ನಮಗೆ ಕೊಡ್ತಾ ಇಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಗೊಡಗ್ಲಿಕ್ಕೆ ಶುರು ಮಾಡ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದಿನನಿತ್ಯವೇ ಇಡೀ ದೇಶಕ್ಕೆ ಇಡೀ ಲೋಕಕ್ಕೆ ಬಂದಂತ ಆ ಕೊರೋನಾ ಸೋಂಕಿನಲ್ಲಿ ನಮ್ಮೆಲ್ಲರನ್ನ ಕಾಪಾಡಿದ್ದಾನೆ. ಎಷ್ಟೋ ಜನರು ಮಣ್ಣಿಗೆ ಮಣ್ಣಾಗಿ ಹೋಗಿದ್ದಾರೆ, ಗಂಡ ಹೆಂಡತಿಯನ್ನ ಕಳೆದುಕೊಂಡಿದ್ದಾರೆ, ತಾಯಿ ಮಗನನ್ನ ಕಳೆದುಕೊಂಡಿದ್ದಾರೆ, ತಂಗಿ ಅಕ್ಕನನ್ನ ಕಳೆದುಕೊಂಡಿದ್ದಾರೆ, ದೊಡ್ಡವರು ಚಿಕ್ಕವರನ್ನ ಕಳೆದುಕೊಂಡಿದ್ದಾರೆ, ಮಕ್ಕಳು ತಂದೆ ತಾಯಿಂದರನ್ನ ಕಳ್ಕೊಂಡಿದ್ದಾರೆ. ಆದರೆ ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಿದ್ದ. ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆಯೂ ನಡೆಸುತ್ತಾನೆ ಎಂಬತಕ್ಕಂಥ ನಂಬಿಕೆಯನ್ನು ನಾವು ಬಿಡದೆ ಯಾವುದೇ ರೀತಿಯಾದ ಭಯದಲ್ಲಿ ನಾವು ನಡೆಯದೇ ಇರಬೇಕು. ಲೋಕದಲ್ಲಿ ಎರಡು ಥರದ ಜನರು ಇರ್ತಾರಂತೆ. ಲೋಕದಲ್ಲಿ ಎರಡು ಥರದ ಜನರು ಅಥವಾ ಎರಡು ಪ್ರಯಾಣಿಗಳು. ಈ ಲೋಕದಲ್ಲಿ ಜೀವನ ಎಂಬತಕ್ಕಂಥ ಪ್ರಯಾಣವನ್ನು ಮಾಡ್ತಾ ಇರ್ತಕ್ಕಂಥವ್ರು ಎರಡು ರೀತಿಯಾದ ಜನರು. ಇಂಗ್ಲೀಷಲ್ಲಿ ಹೇಳ್ತೀನಿ, ದೇರ್ ಇಸ್ ಅನ್ ಅಂಡರ್ ಪ್ಯಾಕರ್ ಆ್ಯಂಡ್ ದೇರ್ ಇಸ್ ಅ ಓವರ್ ಪ್ಯಾಕರ್. ಇದರ ಅರ್ಥ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಂಶವನ್ನು ಯಾವುದು ಅಂತ ಅರ್ಥ ಮಾಡಿಕೊಳ್ಳದೆ ಅತಿ ಜಾಸ್ತಿಯಾಗಿ ಅದರ ಮೇಲೆ ಪ್ರೇಮವನ್ನು ಇಟ್ಟಿರ್ತಕ್ಕಂಥದ್ದು ಒಂದು ರೀತಿಯಾದ ಗುಂಪು. ಇನ್ನೊಂದು ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥ ಅರಿವಿಲ್ಲದೆ ಬಾಳ್ತಾ ಇರ್ತಕ್ಕಂಥ ಪ್ರಯಾಣಿಗಳು ಕೆಲವಿರ್ತಾರೆ. ಈಗ ದೇವರು ಇಂದಿನ ಆ ಒಂದು ದಿನಕ್ಕೆ ನಮಗೆ ಕೊಡ್ಲಿಕ್ಕಿರ್ತಕ್ಕಂಥ ಒಂದು ಸಂದೇಶ ಏನಂತ ಹೇಳಿದ್ರೆ, ಹಿಂದೆ ತಿರುಗಿ ನೋಡಬೇಡ. ಡು ನಾಟ್ ಟರ್ನ್ ಬ್ಯಾಕ್, ಡು ನಾಟ್ ಲುಕ್ ಬ್ಯಾಕ್, ಓನ್ಲಿ ಥಿಂಕ್ ಬ್ಯಾಕ್. ನೀನು ಹಿಂದೆ ತಿರುಗಿ ನೋಡಬೇಡ. ಅಲ್ಲಿ ಫರೋಹನ ಸೈನ್ಯ ಇರಲಿ, ಅಲ್ಲಿ ದೊಡ್ಡ ಚಂಡಮಾರುತ ಇರಲಿ, ಅಲ್ಲಿ ದೊಡ್ಡ ಸೋಂಕಿರಲಿ, ಅಲ್ಲಿ ದೊಡ್ಡ ಕೊರೋನಾ ಇರಲಿ, ಏನೇ ಇರಲಿ, ಹಿಂದೆ ತಿರುಗಿ ನೋಡಬೇಡ. ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆಯೂ ನಡೆಸುತ್ತಾನೆ. ಎರಡನೇದು, ಡು ನಾಟ್ ಬಿ ಅಫ್ರೇಡ್. ಭಯಪಡಬೇಡ. ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಡನೆ ಇದ್ದೇನೆ ಅಂತ ವಾಕ್ಯ ಹೇಳುತ್ತೆ. ಭಯಪಡಬೇಡ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಡನೆ ಇದ್ದೇನೆ. ಚಿಕ್ಕ ವಯಸ್ಸಿನಲ್ಲಿ ರಾತ್ರಿಯಲ್ಲಿ ಒಂದು ವೇಳೆ ಶೌಚಾಲಯಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಭಯ ಪಡ್ತದೆ ಕತ್ಲೆಯಲ್ಲಿ. ಆವಾಗ ನಮ್ಮಪ್ಪ ಹೇಳೋರು, ನೀನು ಹೋಗಪ್ಪ ಶೌಚಾಲಯಕ್ಕೆ ನಡ್ಕೊಂಡೇ ಹೋಗು, ನಾನು ಹಿಂದೆಯಿಂದ ಮಾತಾಡ್ತಿರ್ತೀನಿ. ಓಕೆ ಡೆನೀಸ್, ಇವತ್ತು ಸ್ಕೂಲಲ್ಲಿ ಏನು ಮಾಡಿದೆ? ಹೋಗು ಹೋಗು ಹೋಗು. ಓಕೆ ಆಮೇಲೆ ಏನಾಯಿತು, ಹೋಮ್ವರ್ಕ್ ಬರ್ದಾ? ಹೋಗು ಹೋಗು ಹೋಗು, ನಾನು ಮಾತಾಡ್ತಾನೆ ಇರ್ತೀನಿ. ನಾವು ನಮ್ಮ ತಂದೆಯ ಶಬ್ದವನ್ನು ಕೇಳ್ತಾ ನಮಗೆ ಭಯ ಇಲ್ಲ, ಏಕೆಂದರೆ ತಂದೆಯ ಶಬ್ದ ನಮ್ಮ ಕಿವಿಗಳ ಮೇಲೆ ಬೀಳ್ತಾ ಇದೆ ಅಂತ ಧೈರ್ಯದಲ್ಲೇ ನಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಸತ್ಯವೇದದಲ್ಲಿ ಭಯಪಡಬೇಡ ಎಂದು 365 ಸರಿ ಬರೆಯಲ್ಪಟ್ಟಿದೆ. ಯಾಕೆ 365 ಸರಿ ಭಯಪಡಬೇಡ ಅಂತ ಬರೆದಿದೆ ಅಂತ? ಮೂರನೇ ಅಂಶ, ಕೊನೆಯ ಅಂಶ, ಲೀವ್ ದ ಅನಿಯನ್ಸ್ ಬ್ಯಾಕ್. ಈರುಳ್ಳಿಗಳನ್ನ ಮತ್ತು ಬೆಳ್ಳುಳ್ಳಿಯನ್ನ, ಸೌತೆಕಾಯಿಯನ್ನ ಹಿಂದೆ ಬಿಟ್ಟು ಬನ್ನಿ. ದೇವರು ಇನ್ನೂ ಉತ್ತಮ ದರ್ಜೆಯ ವಿಷಯವನ್ನು ನಿಮಗೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಇಸ್ರಾಯೇಲ್ರು ಐಗುಪ್ತ ದೇಶದಿಂದ ಹೊರಬಂದರೂ ಸರಿ, ಆದರೆ ಐಗುಪ್ತ ದೇಶವು ಅವರಿಂದ ಹೊರ ಬರಲಿಲ್ಲ. ಇಂಗ್ಲೀಷಲ್ಲಿ ಹೇಳ್ತಾರೆ, ಯು ಕ್ಯಾನ್ ಬ್ರಿಂಗ್ ಅ ಮ್ಯಾನ್ ಔಟ್ ಆಫ್ ವಿಲೇಜ್ ಬಟ್ ನಾಟ್ ದ ವಿಲೇಜ್ ಔಟ್ ಆಫ್ ಮ್ಯಾನ್.
ಆ ರೀತಿಯಾಗಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರ ಬಂದರೂ ಸರಿ, ಆದರೆ ಐಗುಪ್ತವು ಇಸ್ರಾಯೇಲರಿಂದ ಹೊರಗೆ ಬರಲಿಲ್ಲ. ದೇವರು ಕಾನಾನ್ ದೇಶಕ್ಕೆ, ಅಲ್ಲಿ ಹಾಲು ಜೇನು ಹರಿಯತಕ್ಕಂಥ ಆ ಅದ್ಭುತ ದೇಶಕ್ಕೆ ನಿಮ್ಮನ್ನು ನಾನು, ಆ ವಾಗ್ದಾನದ ದೇಶಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ವಾಗ್ದಾನ ಮಾಡಿ ಅವರನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ಅವರನ್ನು ಕರೆದುಕೊಂಡು ಬಂದಾಗ ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ. ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಆಸೆ ಆಕಾಂಕ್ಷೆಗಳು, ಈ ಲೋಕದ ಮೇಲೆ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು 2020 ಮತ್ತು 21ನೇ 22ನೇ ಇಸವಿಯಲ್ಲಿ ನಾವು ಕಾಲಿಡುವಾಗ ದೇವರು ನಮ್ಮನ್ನು ಎಷ್ಟು ಚೆನ್ನಾಗಿ ನಡೆಸಿದ್ದಾರೆ. ನನಗೆ ಅದು ಬೇಕಾಗಿಲ್ಲ, ಆ ಹಿಂದಿನ ಅಭ್ಯಾಸಗಳು ನನಗೆ ಬೇಕಾಗಿಲ್ಲ. ಮುಂದೆ ದೇವರು ನನಗೆ ಇನ್ನೂ ಉತ್ತಮ ದರ್ಜೆಯ ವಿಷಯಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದಾನೆ ಎಂಬತಕ್ಕಂಥ ಅಂಶವನ್ನು ಯಾವತ್ತೂ ಮರೆತು ಹೋಗಬೇಡಿ. ಹಿಂದೆ ಏನು ನಡೀತು, ಹಿಂದೆ ಎಷ್ಟು ಕಷ್ಟಪಟ್ರಿ, ಹಿಂದೆ ಏನಾಯಿತು ಎಂಬತಕ್ಕಂಥ ಅಂಶವನ್ನು ಮರೆತು ಮುಂದೆ ದೇವರು ನನಗೋಸ್ಕರ ನಿಂತ್ಕೊಂಡಿದ್ದಾನೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನನ್ನ ಮಗನು, ಅವನಿಗೆ ರೇಸಲ್ಲಿ ಗೆಲ್ಲಬೇಕು ಅಂತ ತುಂಬ ಆಸೆ. ನನಗೊಬ್ಬ ಮಗ ಇದ್ದಾನೆ, ಒಬ್ಬ ಮಗಳಿದ್ದಾಳೆ. ನನ್ನ ಮಗ ಸ್ವಲ್ಪ ಗುಂಡಕ್ಕಿದ್ದ, ಅವನು ಚಿಕ್ಕವನಾಗಿರ್ಬೇಕಾದ್ರೆ. ಅವನು ಓಡಬೇಕಂತ ಆಸೆ, ಅವನಿಗೆ ಪ್ರೈಸ್ ಗೆಲ್ಲಬೇಕು ಅಂತ ಆಸೆ. ಆದರೆ ಅವನು ದೇಹದ ತೂಕ ಜಾಸ್ತಿ ಇರೋದ್ರಿಂದ ಅವನ ಕೈಲಿ ಓಡಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಒಂದು ಸರಿ ಅವನೊಂದು ನಿರ್ಧಾರ ಮಾಡಿದೆ, ಡೆನ್ಸಿಲ್ ನಾನೇನು ಮಾಡ್ತೀನಿ, ನಾಳೆ ದಿನ ನಿನ್ನ ಸ್ಪೋರ್ಟ್ಸ್ ಡೇಗೆ ಬರ್ತೀನಿ ಅಂತೇಳಿ ನಾನೇನು ಮಾಡಿದೆ, ಆ ಅಂತಿಮ ಸ್ಥಳದಲ್ಲಿ ಹೋಗಿ ನಿಂತ್ಕೊಂಡೆ. I stood at the end, at the finishing line and told my son, ಹಿಂದೆ ನೋಡಬೇಡ, ಮುಂದೆ ನಾನು ನಿಂತಿದ್ದೀನಿ, ನನ್ನನ್ನು ನೋಡಿ ಓಡ್ಬಾ. Don't turn back, leave everything behind, don't worry what is going to happen. I am standing in the front, you just run like there is no tomorrow. I am standing in the finishing line. ದೇವರು ನಮಗೆ ಇದೇ ರೀತಿಯಾದ ಒಂದು ಪಾಠವನ್ನು ಕಲಿಸ್ತಾ ಇದ್ದಾನೆ. ಆವತ್ತು ನನ್ನ ಮಗನು ನನ್ನನ್ನು ನೋಡಿ, ನಮ್ಮ ಅಪ್ಪ ಅಲ್ಲಿ ನಿಂತ್ಕೊಂಡಿದ್ದಾರೆ, ಆ ಗೆರೆಯಲ್ಲಿ, ಆ ಮುಕ್ತಾಯದ ಗೆರೆಯಲ್ಲಿ ನಮ್ಮ ಅಪ್ಪ ನಿಂತಿದ್ದಾರೆ ಅಂತೇಳಿ ಓಡ್ ಬಂದು ಆ ಒಂದು ಪಂದ್ಯವನ್ನು ಗೆದ್ದ. God is standing in the finishing line. ದೇವರು ಆ ಅಂತಿಮ ಆ ಒಂದು ಗೆರೆಯಲ್ಲಿ ನಿಂತಿದ್ದಾನೆ. ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ. ಈ ಸೋಂಕು ಬರ್ತದೆ, ಈ ರೀತಿಯಾದ ರೋಗಾಣುಗಳು, ಈ ರೀತಿಯಾದ ವೈರಾಣುಗಳು ಎಷ್ಟೋ ಬರ್ತವೆ. ಇಲ್ಲಿಯವರೆಗೂ ನಾನು ನಿನ್ನನ್ನು ನಡೆಸಿದ್ದೇನೆ, ಇನ್ನು ಮುಂದೆಯೂ ನಡೆಸ್ತೇನೆ, ಭಯಪಡಬೇಡ. ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಡನೆ ಇರ್ತೇನೆ, ನನ್ನ ಧರ್ಮದ ಬಲಗೈ ನಿನ್ನ ಮೇಲೆ ಇರ್ತದೆ, ಭಯಪಡಬೇಡ. 365 ಸರಿ ಭಯಪಡಬೇಡ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಈ ಸಂದೇಶವನ್ನು ನೋಡ್ತಾ ಇರ್ತಕ್ಕಂಥವ್ರು, ಈ ಕೊರೋನಾ ಸೋಂಕು ಬಂದಾಗ ಎಷ್ಟು ಜನ ಭಯಪಟ್ರಿ ನನಗಂತೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನನ್ನ ಜೊತೆ ಸೇರಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೇ, ಎಷ್ಟೋ ಸಂದರ್ಭದಲ್ಲಿ ನಾವು ಭಯಪಟ್ಟಿದ್ದೇವೆ ಈ ಅನಾರೋಗ್ಯದ ವಿಚಾರವಾಗಿ. ನಾವು ಏನಾಗ್ಬಿಡ್ತೇವೆ, ನಮಗೇನಾಗ್ಬಿಡ್ತದೆ ಎಂಬತಕ್ಕಂಥ ಭಯ. ಆದರೆ ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ನಮ್ಮನ್ನು ಇನ್ನು ಮುಂದೆಯೂ ನಡೆಸುತ್ತಾನೆ ಎಂಬತಕ್ಕಂಥ ವಿಷಯವನ್ನು ನಾವು ಯಾವತ್ತೂ ಮರೆತು ಹೋಗದಂತೆ ನಮ್ಮನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಭಯಪಡಬೇಡ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಡನೆ ಇದ್ದೇನೆ ಎಂದು ದೇವರು ಹೇಳುತ್ತಿದ್ದಾನೆ. ಭಯಪಡಬೇಡಿ.